ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2 ಮಾರ್ಕ್ ಕ್ವೆಶ್ಚನ್ಸ್. ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ, ಈ ಒಂದು ಲೆಸನ್. ಆಮೇಲೆ ನೆಕ್ಸ್ಟ್ ಮತ್ತೊಂದು ಲೆಸನ್ ಬರ್ತದ, ದ ವೋಟರ್. ಎರಡು ಲೆಸನ್ಸ್ಗಳ 2 ಮಾರ್ಕ್ ಕ್ವೆಶ್ಚನ್ಸ್ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೇನೆ. Two more questions. Some 15 questions are there. From Japan and Brazil. Question number 1. What are the comments of George Mikesh about courtesy in Japan? What are the comments of George Mikesh about courtesy in Japan? Answer: courtesy is courtesy, or I can say once again, courtesy has a double function. Number 1, courtesy is courtesy. Number 2, it is substitute privacy. Question number 2, which are the double functions of courtesy in Japan? Question just reverse ಮಾಡ್ಯಾರ, ಅದಕ್ಕೆ ಸಪೋರ್ಟ್ ಆಗಲಿ ನಿಮಗೆ ಅಂತ ತಿಳ್ಕೊಂಡು ಆನ್ಸರ್ ಕೂಡ ಕೊಟ್ಟಾರ. ಇಲ್ಲಿ ಏನ್ ಕೇಳ್ತಾರ, ವಾಟ್ ಆರ್ ದ ಕಮೆಂಟ್ಸ್ ಆಫ್ ಜಾರ್ಜ್ ಮಿಕೇಶ್, ಕರ್ಟ್ಸಿ ಬಗ್ಗೆ ಜಾರ್ಜ್ ಮಿಕೇಶ್ ಏನು ಕಮೆಂಟ್ ಮಾಡ್ತಾರ ಇದು ಕೇಳ್ತಾರ. ಇಲ್ಲಿ ಏನ್ ಹೇಳ್ತಾರ, ಕಮೆಂಟ್ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಡಬಲ್ ಫಂಕ್ಷನ್ ಮಾಡ್ತತಿ. ಒಂದೇ ಫಂಕ್ಷನ್ ಅಂದ್ರೆ ಇಟ್ ಈಸ್ ಕರ್ಟ್ಸಿ ಇಟ್ ಸೆಲ್ಫ್, ದೆನ್ ಇಟ್ ಈಸ್ ಸಬ್ಸ್ಟಿಟ್ಯೂಟ್ ಪ್ರೈವಸಿ ಅಂತ ಹೇಳ್ತವ್ರೆ. ಸೆಕೆಂಡ್ ಕ್ವಶನ್ ಏನಂತಾರ, ವಿಚ್ ಆರ್ ದ ಡಬಲ್ ಫಂಕ್ಷನ್ಸ್ ಅಂತ ಕೇಳ್ತಾರ, ಅಂದ್ರೆ ಯಾವ ಡಬಲ್ ಫಂಕ್ಷನ್ ಅದನ್ನ ಹೇಳ್ಬೇಕು. ಇದರದ ಆನ್ಸರ್, which are the double functions of a courtesy in Japan? Courtesy is a courtesy and it is substitute privacy. ಎರಡು ಕ್ವೆಶ್ಚನ್ ಒಂದೇ ಆನ್ಸರ್, ಎರಡು ಕ್ವೆಶ್ಚನ್ ಒಂದೇ ಆನ್ಸರ್ ಕೊಟ್ಟು. ವಾಟ್ ಆರ್ ದ ಕಮೆಂಟ್ಸ್, ಜಾರ್ಜ್ ಮಿಕೇಶ್ ಏನು ಕಮೆಂಟ್ ಮಾಡ್ತಾರ, ಕರ್ಟ್ಸಿ ಡಬಲ್ ಫಂಕ್ಷನ್ ಅಂತ ಹೇಳ್ತಾರ. ಕರ್ಟ್ಸಿ ಡಬಲ್ ಫಂಕ್ಷನ್ ಯಾವುದು ಇದೆ, ಎರಡು ಕ್ವಶನ್ಗೂ ಒಂದೇ ಆನ್ಸರ್ ಆಗ್ತೈತಿ. ಕ್ವಶನ್ ನಂಬರ್ 3, ಮೆನ್ಷನ್ ಎನಿ 2 places where the little red telephones are kept in Japan. Answer: in the streets, shops, halls of hotels, on a table, on a counter. ಯಾವುದಾದ್ರೂ ಹೇಳ್ರಿ ನಮ್ರಿ. ಕ್ವಶನ್ ನಂಬರ್ 4, ಮೆನ್ಷನ್ ದ 2 reasons that make bowing in Japan a complicated one. Answer: the Japanese have complicated hierarchy in bowing. Who bows to whom, how deeply, and for how long, ಇದು which is difficult actually. ಇದು ಏನಾಗ್ತದ, ಅದರ್ ದ್ಯಾನ್ ಜಪನೀಸ್ಗೆ ಕಾಂಪ್ಲಿಕೇಟೆಡ್ ಆಗ್ತೈತಿ, ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಇನ್ಇಮಿಟೇಬಲ್ ಕೂಡ ಹೌದು. ಯಾವ್ದಾದ್ರೂ ಬರೀರಿ ಅವ್ರೆ. ಜಪನೀಸ್ ಹ್ಯಾವ್ ಕಾಂಪ್ಲಿಕೇಟೆಡ್ ಹೈರಾರ್ಕಿ ಇನ್ ಬೋವಿಂಗ್. ಹೂ ಬೋಸ್ ಟು ಹೋಮ್, ಹೌ ಡೀಪ್ಲಿ ಅಂಡ್ ಹೌ ಲಾಂಗ್. ಸೊ ಇನ್ ಜಪಾನ್ ಬೋವಿಂಗ್ ಈಸ್ ಡಿಫಿಕಲ್ಟ್.
Question number 5. State the early traffic law in America mentioned by George Mikesh. Answer. If two cars met at an intersection, neither was to move before the other had gone. ಇರುತ್ತಲ್ಲ, ಒಂದು ಕಾರ್ ಎರಡು ಕಾರ್ ಬಂದು ಅಂದ್ರೆ ಒಂದು ಕಾರು ಮುಂದಕ್ಕೆ ಹೋಗೋ ತನಕ ಇನ್ನೊಂದು ಕಾರು ಅಲ್ಲಿ ನಿಂತು ಬಿಡ್ತೈತಿ. ಅದೇ ಮೆಥಡ್ ಬೋವಿಂಗಕ್ಕೂ ಅಪ್ಲೈ ಮಾಡ್ತಾರ ಅವರು. ಒಬ್ಬರ ಮೇಲೆ ಸ್ಟ್ರೈಟನ್ ಅಪ್ ಆಗೋ ತನಕ ಇನ್ನೊಬ್ರು ಸ್ಟ್ರೈಟನ್ ಅಪ್ ಆಗೋದಿಲ್ಲ, ಎರೆಕ್ಟ್ ಆಗೋದಿಲ್ಲ. Question number 6. Mention any two bowing rules inside the Japanese families. Answer. Wife bows to her husband, child bows to his father, younger brothers to elder brothers, sister bows to all brothers of whatever age. Question number 7. Who do the Japanese stores employ? What is their only duty? Answer. Japanese stores employ bowing girls. Bowing answers B question ಗೆ sub question ಗೆ. Bowing girls stand at the top of escalators and their only duty is to bow deeply and deferentially to all and sundry. ಅವ್ರ ಕೆಲಸ ಒಂದೇ, ಆಲ್ ಅಂಡ್ ಸೆಂಟ್ರಿ ಅಂತ ಪ್ರತಿಯೊಬ್ಬರಿಗೂ ಬಂದವರಿಗೆ ಡೀಪ್ಲಿ ಬಹಳ ಬಾಗ್ಬೇಕು, ಡೆಫರೆನ್ಷಿಯಲ್ ಅಂದ್ರೆ ರೆಸ್ಪೆಕ್ಟ್ಫುಲಿ. ಬರೀ ಬೋ ಮಾಡೋದವ್ರಿಗೆ ಏನು ಮಾತಾಡೋದಿಲ್ಲ, ಕಾತಾಡೋದಿಲ್ಲ. Question number 8. Mention any two reasons behind the Nara deer's behavior according to George Mikesh. ಅಂದ್ರೆ ನಾರಾ ಡಿಯರ್ ಪಾರ್ಕ್ನಾಗ ಬಂದ ಡಿಯರ್ ಅದು ಬೋವಿಂಗ್ ಮಾಡ್ತೈತಿ, ಏನ್ ರೀಸನ್ ಇರ್ಬೋದು ಅಂತ ನಮ್ಮ ಜಾರ್ಜ್ ಮಿಕೇಶ್ ಅವರು ಗೆಸ್ ಮಾಡ್ತಾರ. ಆ ಎಲ್ಲ ಮೂರು ರೀಸನ್ಸ್ ಅದಾವರಲ್ಲಿ. ಆ ಮೂರು ರೀಸನ್ಸ್ಗಳನ್ನ ಹೇಳು ಅಂತ ಹೇಳಿ ನಾರಾ ಅವರು ನಮ್ಮ ಜಾರ್ಜ್ ಮಿಕೇಶ್ ಈ ರೀತಿ ಗೆಸ್ ಮಾಡ್ತಾರ. ಪರಾಪ್ಸ್ ಡಿಯರ್ಸ್ ಆರ್ ಮೋರ್ ಇಮಿಟೇಟಿವ್ ದ್ಯಾನ್ ಐ ನ್ಯೂ ಅಂತಾರ, ನಾವು ಹಿ ನ್ಯೂ ಅಂತ ಅನ್ಬೇಕು. ಪರ್ಹಾಪ್ಸ್ ಡಿಯರ್ ಆರ್ ಮೋರ್ ಇಮಿಟೇಟಿವ್. ಡಿಯರ್ ಕಾಪಿ ಮಾಡೋ ಕೆಪಾಸಿಟಿ ಭಾಳ ಅದಾವಕ್ಕ. ಅದಕ್ಕೆ ಅದು ಮನುಷ್ಯ ಅಂತಾರ ಹನೇ ಜಪಾನದ ಡಿಯರ್ ಮಾತ್ರ ಹಾಗೆ ಮಾಡ್ಬೋದು ಅಂತ ತಿಳ್ಕೊಂಡು ಅವ್ರಿಗೆ ಗೆಸ್. Second, perhaps if they see people bowing all the time, they get into the habit too. ಬಾಗು ಜನರನ್ನ ನೋಡಿ ನೋಡಿ ತಾವು ಕೂಡ ಹ್ಯಾಬಿಟ್ ಆಗಿ ಹೋಗ್ಬಿಡಬಹುದು. ಆನ್ಸರ್ ನಂಬರ್ ಅದೇನು ಸಬ್ ಕ್ವಶನ್ಗೆ ಮತ್ತೆ ರೀಸನ್ಸ್ ಇದು ಎರಡೇ ಕೊಡಂದ್ರೆ ಅವರು ನಾ ಮೂರು ಕೊಟ್ಬಿಡ್ತಾರೆ. ಪರ್ಹಾಪ್ಸ್ ಇಟ್ ಈಸ್ ಸಮಥಿಂಗ್ ಜೆನೆಟಿಕ್ and is in the blood of Japanese deer. ಜೆನೆಟಿಕ್ ಇರ್ಬೋದು ಅದು. ಇವು ರೀಸನ್ಸ್ ಗೊತ್ತಾಗಿರ್ಬೇಕು ನಿಮ್ಗೆ. ಸ್ವಲ್ಪ ಸ್ಪೀಡ್ ಮಾಡ್ಲಿಕ್ಕೆ ಹತ್ತೆ ನಾನು. ಇಮಿಟೇಟಿವ್ ಕೆಪಾಸಿಟಿ ಜಾಸ್ತಿ ಐತಿ, ನಂಬರ್ 1. ನಂಬರ್ 2, ನೋಡಿ ನೋಡಿ ಆ ಹ್ಯಾಬಿಟ್ ಅನ್ನು ಬೆಳೆಸ್ಕೊಂಡ್ಬಿಡ್ತಾವು ಮನುಷ್ಯ ಮಾಡಿದವ್ರು ನೋಡಿ ಜಪನೀಸ್ ಡಿಯರ್. ನಂಬರ್ 3, ಜೆನೆಟಿಕ್ ಆಗಿ ಅವುಗಳಿಗೆ ಬರಬಹುದು. ಜಪಾನ್ದಲ್ಲಿ ಹುಟ್ಟಿದಂತ ಡಿಯರ್. ಈಗ ಫಿಶ್ಗೆ ಜೆನೆಟಿಕ್ ಆಗಿ ಸ್ವಿಮ್ಮಿಂಗ್ ಮಾಡ್ತಕ್ಕಂಥ ಕೆಪಾಸಿಟಿ ಬರ್ತದ, ಮಂಗಗಳಿಗೆ ಜೆನೆಟಿಕ್ ಆಗಿ ಗಿಡ ಏರುವಂತ ಕೆಪಾಸಿಟಿ ಬಂದು ಬರ್ತದ. ಅದೇ ತರಹ ಈ ಜಪನೀಸ್ ಡಿಯರ್ಗೆ ಜೆನೆಟಿಕ್ ಆಗಿ ಬರಬಹುದು, ಅದಕ್ಕೆ ಹಂಗೆ ಬಾಗ್ತಾವು ಅಂತ ತಿಳ್ಕೊಂಡು ಹೇಳ್ತಾರ.
Next question. Ninth question. When do Japanese hosts consider their guest an ill-natured, ill-mannered lout? ಯಾವಾಗ ಕನ್ಸಿಡರ್ ಮಾಡ್ತಾರ ಜಪನೀಸ್ ಲೇಡೀಸ್ ಅಥವಾ ಜಪನೀಸ್ ಈ ಹೋಸ್ಟೆಸಸ್ ಯಾವಾಗ ತಮ್ಮ ಬಂದಂತ ಗೆಸ್ಟ್ ಇಲ್ ಮ್ಯಾನರ್ಡ್ ಅಂತ ಕನ್ಸಿಡರ್ ಮಾಡ್ತಾರ ಅಂದ್ರೆ ಯಾವಾಗ ಅವರು ಫಿಯರ್ಫುಲ್ ನಾಯ್ಸ್ ಮಾಡೋದಿಲ್ಲ ಅವಾಗ. ಫಿಯರ್ಫುಲ್ ನಾಯ್ಸ್ ಮಾಡಿದೆ ಅಂದ್ರೆ ವೆಲ್ ಮ್ಯಾನರ್ಡ್ ಅಂತ ಕರೀತಾರ. ಫಿಯರ್ಫುಲ್ ನಾಯ್ಸ್ ಮಾಡದಿದ್ರ ಇಲ್ ನೇಚರ್ಡ್ ಲೌಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಟೆಕ್ಸ್ಟ್ ಬುಕ್ ನಾಗ ಇದ್ದಂತೆ ಹೇಳ್ತಾರೆ ನೋಡ್ರಿ. When eating soup, one must make a fearful noise. It is the sign of appreciation. If you don't make a noise while eating soup, your hostess will think, what an ill-natured lout. Question number 10. In which place the pavements are decorated in a unique way in Brazil? Adu Copacabana. And what colored mosaics are used there? In which place antara Brazil nolaga? Copacabana, Copacabana, Copacabana anta iತ್ತು ನೋಡ್ರಿ. ಸ್ಟಾರ್ಟಿಂಗ್ ಅನ್ನ ಬರ್ತದೆ ಲೆಸನ್ ಸ್ಟಾರ್ಟಿಂಗ್. In Copacabana, the pavements are decorated in a unique way in Brazil ಅಂತ ಹೇಳಿ. What colored mosaics? Black colored mosaic, beautiful black colored mosaics. Question number 11. In which country motor cars are expensive? In which country motor cars are expensive? Are motor cars expensive ಅಂತ ಆಗಬೇಕು. In which country are motor cars expensive? According to George Mikesh, Brazil. Why? Due to tax. ಒಂದನೇ ಕ್ವಶನ್ ಆನ್ಸರ್ ಬ್ರಾಜಿಲ್ ಕಂಟ್ರಿ. ಸೆಕೆಂಡ್ ಕ್ವಶನ್ಗೆ ಯಾಕೆ ಟ್ಯಾಕ್ಸ್ ಯಾಕೆ ಕಾಸ್ಟ್ಲಿ ಅದಾವ ಅಂದ್ರೆ import duties or taxes are crippling and murderous. ಸಿಕ್ಕಾಪಟ್ಟೆ ಇಂಪೋರ್ಟ್ ಡ್ಯೂಟೀಸ್. ಒಂದ್ಸಲ ಕಾರ್ ತಗೊಂಡ್ರೆ ಕಾರ್ನಷ್ಟ ರೊಕ್ಕನೇನೋ ಟ್ಯಾಕ್ಸ್ ಕಟ್ಟಬೇಕಾಗ್ತತಿ ಅಂತ ಲೆಕ್ಕ ಅಂದಾಜ್ ನಾವು ಈ ರೀತಿ ವಿಚಾರ ಮಾಡೋದು. ಕ್ರಿಪಿಲಿಂಗ್ ಅಂದ್ರೆ ಏನು? ನಿನ್ನ ಲೈಫ್ ನೊಳಗೆ ನೀ ಕುಂಟಕ್ಕೆ ಚಾಲು ಮಾಡ್ತಿ. ಮರ್ಡರಸ್ ಅಂದ್ರೆ ಏನು? ನೀ ಕಾರ್ ತಗೊಂಡ್ರೆ ನಿನ್ ಮರ್ಡರ್ ಆಯ್ತು ಅಂದಂಗ ನಾವೇ. ಹೌದಾ? ಓಕೆ. ಮರ್ಡರ್ಸ್. ಹಾಗಾಗಿ ಕಾರುಗಳು ಅಲ್ಲೇ ಬಹಳ ಕಾಸ್ಟ್ಲಿ ಆಗ್ತವೆ. 12th question. What does a Brazilian driver do when he notices a pedestrian step off the pavement? ಏನ್ ಮಾಡ್ತಾನ? As soon as a driver notices a pedestrian step off the pavement, he regards him as fair game. The driver takes aim and accelerates. ನೋಡಿದ ತಕ್ಷಣ ಗುರಿ ಇಟ್ಟು ಬರ್ತಾನೆ. ಅವನಿಗೆ ಫೇರ್ ಗೇಮ್ ಅಂತೇಳಿ ಗುರಿ ಇಡ್ತಾನ ಅಂಡ್ ಆಕ್ಸಲರೇಟ್ ಮಾಡ್ತಾನೆ. ಶೌಂತ ಅವಾಗ ಹೋದ ಹಾಯಿಸ್ಲಕ್ ಹೋಗ್ತಾನ. ಹಾಯಿಸುವುದಿಲ್ಲ, ಬಟ್ ಫೇರ್ ಗೇಮ್ ಅದು. 13th question. What are the hunters and prey according to George Mikesh? Hunters ಯಾರು? prey ಯಾರು? Drivers are the hunters. Pedestrians are the prey. 14th question. Mention any two ways in which drivers in Brazil break traffic rules. Drivers cut in. Number 1. Number 2, they overtake on both sides. Number 3, they force other drivers to brake violently and commit all the most heinous crimes of the road and 20 times every hour. 100 page ನಾಗ ಐತೆ ನೋಡ್ರಿ. ಸ್ವಲ್ಪ ಸ್ಪೀಡ್ ಆಗ್ಲಿಕ್ಕತ್ತದ.
ಈ ತರ ಅವ್ರಿಗೆ ಏನೋ ಡ್ರೈವರ್ಸ್ ಕಟ್ಟಿನ ಶಂಕ್ ಅಂತೇಳಿ ಎಕ್ದಮ್ ಮುಂದೆ ಬಂದು ಕಟ್ ಮಾಡ್ತಾರೆ ಬೇರೆ ಡ್ರೈವರಿಗೆ ಕಾಡ್ಸಕ್ಕ. ಬೋತ್ ಸೈಡ್ಸ್ ಓವರ್ಟೇಕ್ ಮಾಡ್ತಾರೆ, ತಪ್ಪು. ದೆ ಫೋರ್ಸ್ ಅಂದ್ರೆ ಒಬ್ಬ ಡ್ರೈವರ್ ಇನ್ನೊಬ್ಬ ಹಿಂದೆ ಬರ್ತಕ್ಕಂಥ ಡ್ರೈವರ್ಗೆ ಗಾಡಿನ ಒಂದು ತಾಸಿಗೆ 20 ಸಲ ವೈಲೆಂಟ್ಲಿ ಬ್ರೇಕ್ ಹಾಕಿ ಟ್ರಾಫಿಕ್ ರೂಲ್ಸ್ ಅನ್ನು ಮುರಿದಿರ್ಬೇಕು. ಆ ರೀತಿ ಅವ್ನು ಕಾಡಿಸ್ತಾನೆ ಮುಂದೆ ಬರುವಂತ ಡ್ರೈವರ್. ಲಾಸ್ಟ್ ನಂಬರ್ ಬರೀ 2 ಹೇಳ್ಯಾರ ಇವರು, ನಾನು 3 ಕೊಟ್ಬಿಟ್ಟಿರಿ. ಕ್ವಶನ್ ನಂಬರ್ 15. ವಿಚ್ ಪ್ಲೇಸ್ ಇನ್ ಬ್ರೆಜಿಲ್ ಈಸ್ ದ ವರ್ಸ್ಟ್ ಒನ್? ಸಬ್ ಕ್ವಶನ್. ವಾಟ್ ಫ್ಯಾಸಿನೇಟ್ಸ್ ಜಾರ್ಜ್ ಮಿಕೇಶ್ ದೇರ್? ದ ಅವೆನಿದ ಪ್ರೆಸಿಡೆಂಟೆ ವರ್ಗಾಸ್ is the worst place in Brazil. ವಾಟ್ ಫ್ಯಾಸಿನೇಟ್ಸ್ ಜಾರ್ಜ್ ಮಿಕೇಶ್? ಆ ಒಂದು ಪ್ಲೇಸ್ ನೊಳಗೆ ಜಾರ್ಜ್ ಮಿಕೇಶ್ ಅವರಿಗೆ ಅಟ್ರಾಕ್ಟ್ ಮಾಡುವಂತದ್ದು ಸೈಟ್ ಯಾವುದು ಅಂತ ಕೇಳ್ತಾರ. ಏನದು? ದ ಕ್ರೌಲಿಂಗ್ ಟ್ರಾಫಿಕ್ ಕ್ಯಾನ್ ಪ್ರೊಸೀಡ್ ಅಟ್ ಟೆರಿಫೈಯಿಂಗ್ ಸ್ಪೀಡ್. ಈ ಸೈಟ್ ಅವ್ರಿಗೆ ಫ್ಯಾಸಿನೇಟ್ ಆಗಿ ಕಾಣಿಸ್ತದ. ಫ್ಯಾಸಿನೇಟಿಂಗ್ ಪ್ರಾಬ್ಲಮ್ ಅಂತಾರ, ಬ್ಯೂಟಿಫುಲ್ ಕಾಂಬಿನೇಷನ್. ಫ್ಯಾಸಿನೇಟಿಂಗ್ ಪ್ರಾಬ್ಲಮ್ ಅಂತಾರ. ಫ್ಯಾಸಿನೇಟಿಂಗ್ ಇರುತ್ತೆ, ಪ್ರಾಬ್ಲಮ್ ಹೌದು, ಬಟ್ ಫ್ಯಾಸಿನೇಟಿಂಗ್ ಆಗಿರ್ತೈತಿ ಅಂತೇಳಿ. ಕ್ರೌಲಿಂಗ್ ಟ್ರಾಫಿಕ್ ಶಿಮ್ಮತ್ ಹೋಗ್ತಿರ್ತದ, ಅಷ್ಟು ರಶ್ ಆಗಿ ಹೋಗ್ತಿರ್ತಾವ ಕಾರುಗಳು. ನೆಕ್ಸ್ಟ್ ದ ಹೋಟೆಲ್ ಲೆಸನ್ ಬರ್ತೇನೆ ಫ್ರೆಂಡ್ಸ್. ಸ್ವಲ್ಪ ಅವಸರ ಮಾಡ್ಬೇಕಾಗಿ ಬಂತು, ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ. ಇಲ್ಲಿ ಸಮ್ 12 ಕ್ವಶನ್ಸ್ ಇದ್ದಾವೆ, ಮಾಡಿಕೊಡ್ತೀನಿ ನೋಡ್ರಿ. ಹೌ ಲಾಂಗ್ ಡಿಡ್ ರೂಫ್ ಸ್ಟೇ ಇನ್ ಪೋರ್ಟ್ ಹಾರ್ಕೋರ್ಟ್? 2 years. ಆನ್ಸರ್. ವೈ? He was there as a bicycle repairer's apprentice. Question number 2. Where did the roof join a bicycle repairer's apprentice? ಈ ತರ ಮಾಡ್ತಾರೆ. ಆ ಕಡೆ ಲೆಸನ್ದಾಗೂ ಮಾಡಿದ್ರಲ್ಲ, ಜಪಾನ್ ಅಂಡ್ ಬ್ರೆಜಿಲ್ ಲೆಸನ್ದಾಗೂ ಮಾಡಿದ್ರಲ್ಲ ರಿವರ್ಸ್. ಫಸ್ಟ್ ಕ್ವಶನ್ಸ್ ಹಾಗೆ ಮಾಡಿದ್ರು, ಇದನ್ನು ಹಾಗೆ ಮಾಡ್ತಾರ. ಫಸ್ಟ್ ಕ್ವಶನ್ ಹೌ ಲಾಂಗ್ ಅಂತ ಕೇಳ್ತಾರ ಪೋರ್ಟ್ ಹಾರ್ಕೋರ್ಟ್ ನೊಳಗ. 2 years. ಯಾಕೆ? ಸೈಕಲ್ ರಿಪೇರರ್ಸ್ ಅಪ್ರೆಂಟಿಸ್. ಎರಡನೇದೇನು ಕೇಳ್ತಾರೆ? ವೇರ್ ಡಿಡ್ ಸೈಕಲ್ ರಿಪೇರರ್ಸ್ ಅಪ್ರೆಂಟಿಸ್ ಆಗಿ ಎಲ್ಲಿ ಜಾಯ್ನ್ ಆದ್ರು? ಪೋರ್ಟ್ ಹಾರ್ಕೋರ್ಟ್ ನಲ್ಲಿ. ಹೌ ಲಾಂಗ್? 2 years. ರಿವರ್ಸ್, ಅದನ್ನೇ ರಿವರ್ಸ್ ಕೇಳ್ತಾರ, ಅಂತ ಸ್ಟೈಲ್ ಅದ. ಕ್ವಶನ್ ನಂಬರ್ 3. PAP, ಎಕ್ಸ್ಪಾಂಡ್ PAP ಅಂಡ್ POP. PAP ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಸ್ಪೆಲ್ಲಿಂಗ್ ಟೆಕ್ಸ್ಟ್ ಬುಕ್ ನೋಡ್ಕೊಡ್ರಿ. ಪೀಪಲ್ಸ್ ಅಪಾಸ್ಟ್ರಫಿ ಎಸ್ ಬರ್ತದ, ಅಲಯನ್ಸ್ ಪಾರ್ಟಿ, ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ, POP. Question number 4. Why did Marcus Ivy decide to join politics? According to some people in the voter. ಗೊತ್ತದಲ್ಲ, ಮೊದಲು ಅವ್ರದ್ದೊಂದು ಮಿಷನ್ ಸ್ಕೂಲ್ ಟೀಚರ್ ಇದ್ರು ಅವರು, ಮಾರ್ಕಸ್ ಐಬಿ ಅವರು ಇದ್ದಾಗ ಅಲ್ಲೊಂದು ಏನಾಗ್ತೋ ಗೊತ್ತಿಲ್ಲ, ಪ್ರಕರಣ ಆಗ್ತದ. ಅವಾಗ ಅಲ್ಲೊಬ್ಬಳು ಲೇಡಿ ಟೀಚರ್ ಏನ್ ಮಾಡ್ತಾರ, ಇವ್ರ ಮೇಲೆ ಕಂಪ್ಲೇಂಟ್ ಅನ್ನು ಬರೆದು ಬಿಟ್ಟಿರ್ತಾರ. ಅದು ಕಂಪ್ಲೇಂಟ್ ಏನಿರ್ತದ, ಇಮಿನೆಂಟ್ ಅಂದ್ರೆ ಆಗುದಿರ್ತದ ಕಂಪ್ಲೇಂಟ್. ನಾಳೆ ನಾಡದ ಎಷ್ಟರಲ್ಲಿ ಲೇಡಿ ಟೀಚರ್ ಕೂಡ ಇರ್ತಾರೆ, ಏನ್ ಮಾಡಿರ್ತಾರೋ ಗೊತ್ತಿಲ್ಲ ಇವರು. ಅಲ್ಲ ತನಗ ಕಂಪ್ಲೇಂಟ್ ಬಂದು ಇನ್ನ ಡಿಸ್ಮಿಸ್ ಆಗ್ತೇನೆ ಬಾ ಅಂತ ಲೆಕ್ಕ ಹಾಕೊಂಡು ರಿಸೈನ್ ಮಾಡಿಬಿಟ್ಟು ಆಗ ಪೊಲಿಟಿಕ್ಸ್ ಬಂದಿತ್ತು ಅವ್ರಿಗೆ, ಪೊಲಿಟಿಕ್ಸ್ ಸೇರ್ಕೋತಾನ. ಕ್ವಶನ್ ಏನದ? ವೈ ಡಿಡ್ ಮಾರ್ಕಸ್ ಐಬಿ ಡಿಸೈಡ್ ಟು ಜಾಯಿನ್ ಪಾಲಿಟಿಕ್ಸ್? ಅಕಾರ್ಡಿಂಗ್ ಟು ಸಮ್ ಪೀಪಲ್ ಎಂತದ? Marcus Ivy was a mission school teacher. He joined politics to avoid imminent dismissal arising from a female teacher's complaint. Question number 5. What was Marcus Ivy before coming to politics? Marcus Ivy mission school teacher ಇದ್ರು. ಪಾಲಿಟಿಕ್ಸ್ ಬರ್ಕಿಂತ ಮೊದಲು ರಿವರ್ಸ್ ಕ್ವಶನ್ ಇದು ರೀ. ಪಾಲಿಟಿಕ್ಸ್ ಬರ್ಕಿಂತ ಮೊದಲು ಮಾರ್ಕಸ್ ಐಬಿ ಏನಿದ್ರು? ಒಂದು ಮಿಷನ್ ಸ್ಕೂಲ್ ಟೀಚರ್ ಇದ್ರು. ಹಿ ವಾಸ್ ಎ ಮಿಷನ್ ಸ್ಕೂಲ್ ಟೀಚರ್. ಮತ್ ಸಬ್ ಕ್ವಶನ್ ಇದೆ ಇದಕ್ಕ. ವಾಟ್ ವಾಸ್ ಹಿ ಇನ್ ಔಟ್ ಗೋಯಿಂಗ್ ಗವರ್ಮೆಂಟ್? ಸದ್ಯಕ್ಕೆ ಔಟ್ ಗೋಯಿಂಗ್ ಗವರ್ಮೆಂಟ್ ಒಳಗೆ ಏನಿದಾರ?
ಏನಿದ್ದಾರೆ ಕಲ್ಚರ್ ಫಾರ್ ಮಿನಿಸ್ಟರ್ ಇದ್ದಾರೆ, ಸಾರಿ ಮಿನಿಸ್ಟರ್ ಫಾರ್ ಕಲ್ಚರ್ ಇದ್ದಾರೆ. in outgoing government, Minister for Culture. Question number 6. Name any two benefits roof took from Marcus Abbey. ಏನು benefit ರೀ? ಒಂದು ಕಾಸ್ಟ್ಲಿ ರೋಬ್ಸ್ ಅನ್ನ ಪಡ್ಕೊಂತಾರ, ಒಂದು 5th ಬಾಟಲ್ ಆಫ್ ಬಿಯರ್ ಪಡ್ಕೊಂತಾರ ಅವ್ರ ಹೆಂಡತಿಯಿಂದ, ಒಂದೊಂದು ಲ್ಯಾಂಡ್ ಇಶ್ಯೂ ಇತ್ತು. ಆ ಜಾಗಕ್ಕೆ ಸ್ವತಃ ಚಾಫರ್ ಕಾರ್ ಅಂದ್ರೆ ಆ ಮಿನಿಸ್ಟರ್ ಕಾರ್ ತಗೊಂಡ ಹೋಗಿ ಹೆದರ್ಸ್ಬಿಟ್ಟು ಆ ಲ್ಯಾಂಡ್ ಇಶ್ಯೂನ ಗೆಲ್ತ್ಕೊಂತಾರ. ಇದು 3 ಪ್ರಾಫಿಟ್, 2 ಬೆನಿಫಿಟ್ಸ್ ಅಂತ ಕರೀತಾರೆ. ನಾನು 3 ಬರೆದಿದ್ದೇನೆ. 6th question ಆನ್ಸರ್. Roof had asked Marcus for one of his many rich robes and got it. Number 1. Number 2. Roof pulled out his 5th bottle of beer from the refrigerator. Number 2. Number 3. Roof had won a land case recently because he had been chauffeur driven to the disputed site. Okay. Next, 7th question. How many shillings did Roof offer in the beginning and finally to the elders of the villagers? ಯಜಮಾನ ಮನೆಯೊಳಗೆ ಕೂಡಿರ್ತಾರ, ಒಂದು ನೈಟ್ ಅವ್ರ ಮನೆ ಓಪನಿಂಗ್ ಇದ್ದ ದಿವಸ ಕೂಟಿರ್ತಾರ. ಮೊದಲು ಎಷ್ಟು ಕೊಡ್ತಾರ ರೂಫ್ ನಿಮಗೆ ಗೊತ್ತೈತಿ. ಮೊದಲು 2 shillings ಅನ್ನು ಇಡ್ತಾರ ಅವ್ರ ಮುಂದ. ಲೋವರ್ ಸ್ಟೂಲ್ ಮೇಲೆ ಕೂತಿರ್ತಾರ, ಡಿಮ್ ಲ್ಯಾಂಪ್ ಇರ್ತದ, ಲ್ಯಾಂಟರ್ನ 2 shilling ಇಟ್ಕೊಂತ ಹೋಗ್ತಾರ. ಮನುಷ್ಯಾಗ 2 shilling, ಅದು ಸರಿಯಾಗಿ ಕಾಣೋದಲ್ಲ, ಟಿಲ್ಟ್ ಮಾಡ್ತಾರ, ಲ್ಯಾಂಪ್ ನೋಡ್ತಾರ, ಕನ್ಫರ್ಮ್ ಮಾಡ್ಕೊಂತಾರ ಅವರು. 2 shilling ಇರ್ತದ, ಆಗಲ್ಲ ಅಂತಾರ ಅವರು. ಅವಾಗ ಮತ್ತೇನ್ ಮಾಡ್ತಾರ, ಮತ್ತೊಂದು shilling ಅನ್ನ ಇಡ್ತಾರ, 3 shilling ಆಯ್ತು, ಅದಕ್ಕೂ ಆಗಲ್ಲ ಅಂತಾರ. ಲಾಸ್ಟ್ ಮತ್ತೊಂದು shilling ಇಟ್ಟು ಹಾಕ್ತಿರೋ ಬಿಡ್ತಿರೋ ನೋಡು, ಹಾಕ್ಲಿಕ್ಕೆ ನಾನು ಒಪ್ಕೋತೇನೆ ಅಂತ ಹೆದರ್ಸಿ ಹೋಗ್ಬಿಡ್ತಾರ, ಹೊರಟಿರ್ತಾರ. ಅವಾಗ ಒಪ್ಕೊಂಡ್ಬಿಡ್ತಾರ. ಹಾಗಾದ್ರೆ ಟೋಟಲಿ ಎಷ್ಟು ಕೊಟ್ಟಂಗಾಯ್ತು ಅಂದ್ರೆ 2 + 1 + 1 4 shillings ಕೊಟ್ಟಂಗಾಯ್ತು ಟೋಟಲ್. Question number 8. Who paid a visit to Roof's house before the day of election? ನಾಳೆ ಎಲೆಕ್ಷನ್ ಇರ್ತದ, ಪ್ರೀವಿಯಸ್ ನೈಟ್ ಏನ್ ಮಾಡ್ತಾರ, ರೂಫ್ ಮನೆಗೆ ಬರ್ತಾರ. ಅದು ಅವರು ಫ್ರೆಂಡ್ಸ್ ಆದ್ರೂ ಕೂಡ ಅವತ್ತಿನ ಮೀಟಿಂಗ್ ಅನ್ಫ್ರೆಂಡ್ಲಿ ಮೀಟಿಂಗ್, ಬಿಸ್ನೆಸ್ ಲೈಕ್ ಮೀಟಿಂಗ್ ಆಗಿತ್ತು, ಗೊತ್ತದ. ಮತ್ತ ಹೌ ಮಚ್ ಮನಿ ಡಿಡ್ ಹಿ, ಬಂದಂತವರು ರೂಫ್ಗೆ ಎಷ್ಟು ಹಣವನ್ನ ಕೊಟ್ಟರು ಅಂತ ಹೇಳಿದ್ರು. ಯಾರು ಮೊದಲು ವಿಸಿಟ್ ಕೊಟ್ಟರು? The leader of the POP campaign team visited Roof's house before the day of election. How much did he offer ಅಂತ ಕೇಳಿದ್ರೆ ಇಡ್ತಾರಲ್ಲ, ಎಷ್ಟು 5 red pounds ಇಡ್ತಾರ. ರೆಡ್ 5 pounds ಇರ್ತಾರ. ಅದು ಅದ್ರ ಮೇಲೆ ಇರ್ತಕ್ಕಂಥ ಕೊಕೋವಾ ಫಾರ್ಮರ್, ಅದರ ಪಿಕ್ಚರ್ ಇವ್ರಿಗೆ ಮೋಸ್ಮರೈಸ್ ಮಾಡ್ತೈತಿ. ಆ ಕಡೆನೆ ನೋಡ್ತಾರ. ಓಕೆ, ಹಾಗಾದ್ರೆ ನೇರವಾಗಿ ಕ್ವಶನ್ಗೆ ಆನ್ಸರ್. ದ ಲೀಡರ್ ಆಫ್ POP ಕ್ಯಾಂಪೇನ್ ಟೀಮ್, ಹೌ ಮಚ್ ಮನಿ? 5 pounds. ಕ್ವಶನ್ ನಂಬರ್ 9. ವೇರ್ ಡಿಡ್ ಇ ಕಮ್ ಫ್ರಾಮ್? ಅದೊಂದು ದೇವತೆ ಇರ್ತೈತಲ್ಲ, ಇ ಅಂತ ತಿಳ್ಕೊಂಡ ಪವರ್ಫುಲ್ ದೇವತೆ, ಆ ಏರಿಯಾದೊಳಗೆ. ಅದು ಎಲ್ಲಿದು? ಎಂಬಂಟ, MBANTA, ಅದನ್ನ ಎಂಬಂಟ ಅಂತ ಪ್ರೊನೌನ್ಸಿಯೇಷನ್ ಮಾಡ್ಬೇಕ್ರಿ ಫ್ರೆಂಡ್ಸ್. Where did the E come from? The E came from Yambanta. Sub question ada. Who swears on it? ಯಾರು ಅದ್ರ ಮ್ಯಾಗ ಆಣೆ ಮಾಡಿ ಯಾರು ಹೇಳ್ತಾರ ಐ ವೋಟ್ ಫಾರ್ ಮಧುಕ ಅಂತ ಹೇಳಿ? ಯಾರು ರೊಕ್ಕ ತಗೋತಾರ? ರೂಫ್ನೇ ಮಾಡ್ತಾರ. ರೂಫ್ swears on it to vote for ಮಧುಕ. Question number 10. Name the 2 political leaders who contest in the election in the story of ಏರ್ ಪೊಲಿಟಿಕಲ್ ಲೀಡರ್ಸ್ ಯಾರು ಅಂತ ಕೇಳ್ತಾರೆ. ಪೊಲಿಟಿಕಲ್ ಲೀಡರ್ಸ್ ಅಂದ್ರೆ ಮಾರ್ಕಸ್ ಐಬಿ ಅಂಡ್ ಮಧುಕ. ಮಾರ್ಕಸ್ ಐಬಿ ಅವ್ರದ್ದು ಯಾವ್ದು ಪಾರ್ಟಿ ಅಂತಂದ್ರೆ PAP, ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಮಧುಕ ಅವ್ರದ್ದು ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ, POP. ಮಾರ್ಕಸ್ ಅವ್ರದ್ದು ಏನು, ಅವ್ರದ್ದು ಅದೇನಂತ ಕರಿತೀವಲ್ಲ, ಸಿಂಬಲ್. ಮಾರ್ಕಸ್ ಅವ್ರ ಸಿಂಬಲ್ ಏನು ಅಂತಂದ್ರೆ ಮೋಟರ್ ಕಾರ್. ಮಧುಕ ಅವ್ರ ಸಿಂಬಲ್ ಏನು ಅಂತಂದ್ರೆ ಮ್ಯಾನ್ಸ್ ಹೆಡ್.
ಸೊ ರೂಫ್ ಹೇಳ್ತಾರ ಮ್ಯಾನ್ ಸೆಟ್ಗೆ ಯಾರು ಹಾಕ್ತಾರಂದ್ರೆ ಯಾರ ಹೆಡ್ ಸರಿ ಇಲ್ಲ ಅವ್ರ ಮ್ಯಾನ್ ಸೆಟ್ಗೆ ಓಟ್ ಹಾಕ್ತಾರ ಅಂತ ತಿಳ್ಕೊಂಡು ರೂಫ್ ಲಾಸ್ಟ್ ಹೇಳ್ತಾರ ಎಲೆಕ್ಷನ್ ಮಾರ್ನಿಂಗ್ ರೀ. 10th question is completed now. Name the two political leaders, Marcus Ibe and Madhuka. Question number 11. Who was termed as a man of quick decision? Oh, ಇವರು ನಮ್ಮ ರೂಫ್ ಅವ್ರಿ. ಆ ಡೋರ್ ಮುಸ್ಲಿಕ್ ಹೋಗ್ತಾನ, ಹೋಗಿ ಬರೋದ್ರಾಗ ಒಂದು ಸೆಕೆಂಡ್ ಒಳಗೆ ತಾನು ಏನ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾನಲ್ಲ, ಗೊತ್ತೈತಲ್ಲ ನಿಮಗೆ ಅದ್ರಿ. ಅದು ಯಾರು ತನ್ನ ಮನೆಯೊಳಗೆ ಹಿಂದಿನ ದಿವಸ ಬಂದಿರ್ತಾರ ಅವರು, ಯಾರು ದ ಲೀಡರ್ ಆಫ್ POP ಕ್ಯಾಂಪೇನ್ ಟೀಮ್ ಅಂತ ಬಂದಿರ್ತಾರ. ಅವಾಗ 5 pounds ಅನ್ನ ಇಡ್ತಾರ, ರೈಟ್ ನೋಟ್ಸ್ ನೋಡ್ತಾನ. ಒಂದು ಕ್ಷಣ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ತಮ್ದು ಮನಿದ ಡೋರ್ ಒಳಗಡೆ ಚಿಲ್ಕ ಹಾಕಿದ್ರಂತ ತಿಳ್ಕೊಂಡು ಕ್ಲೋಸ್ ಮಾಡಕ್ ಹೋಗಿ ಹೊಳ್ಳಿ ಬರ್ತಾನ. ಆ ಒಂದು ಟೈಮ್ದೊಳಗನ ಬೇಕಂತಲೇ ಮಾಡ್ತಾನ ಅದನ್ನ. ಮುಚ್ಚಿ ಯಾಕೆ ಬರಕ್ ಹೋಗ್ತಾನ ಗೊತ್ತಿರ್ಬೇಕು, ನೀವು ಟೆಕ್ಸ್ಟ್ ಬುಕ್ ಓದಿದ್ರೆ ಐತೆ ಅದ್ರೊಳಗ. ಆ ಡೋರ್ ಮುಚ್ಚಿ ಹಾಕಿ ಬರೋದ್ರೊಳಗಾಗಿನ ಡಿಸಿಷನ್ ತಗೊಂಡ್ಬಿಡ್ತಾರ. ಈ ವಾಸ್ ಎ ಮ್ಯಾನ್ ಆಫ್ ಕ್ವಿಕ್ ಡಿಸಿಷನ್. ಹೌದಲ್ಲ? ಎಸ್, ಇದು ಲಾಸ್ಟ್ ಅನ್ನ ಮಾಡ್ತಾರ ವೋಟ್ ಹಾಕುವಂತ ಟೈಮ್ದೊಳಗೆ, ಲಾಸ್ಟ್ ಇದ್ರೊಳಗರೆ ಬೂತ್ ನೊಳಗರೆ. ನೇಮ್ ದ ಟು ಪೊಲಿಟಿಕಲ್. 11th, ಹೂ ವಾಸ್ ಟರ್ಮ್ಡ್ ಆಸ್ ಅ ಮ್ಯಾನ್ ಆಫ್ ಕ್ವಿಕ್ ಡಿಸಿಷನ್ಸ್? ರೂಫ್. ಫಾರ್ ಹೋಮ್ ಡಿಡ್ ಹಿ ಕ್ಯಾಂಪೇನ್ ಇನ್ ದ ಎಲೆಕ್ಷನ್? ಯಾರಿಗಾಗಿ ಕ್ಯಾಂಪೇನ್ ಮಾಡ್ತಿದ್ದ, ಪ್ರಚಾರ ಮಾಡ್ತಿದ್ದಾರೆ? ಮಾರ್ಕಸ್ ಐಬಿ, ಮಿನಿಸ್ಟರ್ ಫಾರ್ ಕಲ್ಚರ್, ಪ್ರೆಸೆಂಟ್, outgoing government. Last question, friends. Name the symbols. Already ಮಾತಾಡಿನಲ್ರಿ. Name the symbols of PAP and POP in the story The Voter. Name the symbols. PAP, the symbol of PAP is motor car. The symbol of POP is man's head. Friends, ಸ್ವಲ್ಪ ಅವಸರ ಮಾಡಬೇಕಾಯಿತು, ಒಂಚೂರು ಹಾಗೆ ಬಂತು. ಟೈಮ್ ಒಂದು ಕೆಲಸ ಸ್ವಲ್ಪ ಸ್ಪೀಡ್ ಮಾಡಿದೆ. ಮುಂದಿನ ವಿಡಿಯೋಗಳನ್ನ ಸ್ವಲ್ಪ ನಿಧಾನ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬರ್ಸ್ ಆಗ್ರಿ, ಇನ್ನಷ್ಟು ಸಪೋರ್ಟ್ ಮಾಡ್ರಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಎಸ್, ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Let's see in the next video. Bye friends. Bye.